ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತು ನಡೆದಂತಹ ಫಿಸಿಕ್ಸ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಕ್ವಶನ್ ಪೇಪರು ಆಗಿರುವಂಥದ್ದು ಅಂದರೆ ಫಿಸಿಕ್ಸ್ ಸಬ್ಜೆಕ್ಟ್ ಆಗಿರುವಂತಹ ಜಿಲ್ಲೆ ಯಾವುದು ಅಂದರೆ ದಾವಣಗೆರೆ ಆಗಿರುತ್ತೆ. ಬನ್ನಿ ಸರ್, ಒಂದೊಂದಾಗಿ ಈಗ ನಾವು ನೋಡ್ತಾ ಹೋಗೋಣ. ನೇಮ್ ದಿ ಫಿಸಿಕಲ್ ಏನಿದು ಕ್ವಾಂಟಿಟಿ ವಿಚ್ ಹ್ಯಾಸ್ ದಿ ಡೈಮೆನ್ಷನಲ್ ಫಾರ್ಮುಲಾ ಅಂತ ಇದೆ. ಪ್ರಶ್ನೆ ಒಂದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ ಡೈಪೋಲ್ ಮೂಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಆನ್ ದಿ ಈಕ್ವಿಟೋರಿಯಲ್ ಲೈನ್ ಆಫ್ ಎ ಡೈಪೋಲ್ ಈಸ್ ಡ್ಯಾಶ್ ಅಂತ ಇದೆ. ಎರಡನೆಯ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಏನಂತಿರುತ್ತೆ ಅವುಗಳು ಸಿ ಆಗಿರುತ್ತೆ. ದಟ್ ಈಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 3, ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್ ಅಂತ ಇದೆ. ದಿಸ್ ಈಸ್ ಡ್ಯೂ ಟು ಡ್ಯಾಶ್ ಅಂತ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ನು ಡಿ ಆಗಿರುತ್ತೆ. ಆಯಿತಾ, ಆಪ್ಷನ್ ಡಿ ಆಗಿರುತ್ತೆ. ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಈಕ್ವಲ್ ಚಾರ್ಜಸ್ ಆರ್ ಗಿವನ್ ಟು ಟು ಸ್ಪಿಯರ್ ಆಫ್ ಡಿಫ್ರೆಂಟ್ ರೇಡಿಯೈ ದಿ ಪೊಟೆನ್ಷಿಯಲ್ ವಿಲ್ ಡ್ಯಾಶ್ ಅಂತ ಇದೆ. ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಆಪ್ಷನ್ ಬಿ. ಆಯಿತಾ, ನಂತರದಲ್ಲಿ ಕ್ವಶನ್ ನಂಬರ್ 5, capacity of a parallel plate capacitor can be increased by dash ಅಂತ ಇದೆ. ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಇಸ್ ದ ರೈಟ್ ಆನ್ಸರ್. ಆರನೆಯ ಪ್ರಶ್ನೆ, ಇನ್ ದ ಈಕ್ವೇಷನ್ AB is equal to C, A is the current density, C is the electric field, then the B is dash ಅಂತ ಇದೆ. ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕಂಡಕ್ಟಿವಿಟಿ ಇಸ್ ದ ರೈಟ್ ಆನ್ಸರ್. ಕಂಡಕ್ಟಿವಿಟಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಏಳನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಚಾರ್ಜ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ದ ಫ್ರೀಕ್ವೆನ್ಸಿ ಆಫ್ ರೊಟೇಷನ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇಂಡಿಪೆಂಡೆಂಟ್ ಆಫ್ ಡ್ಯಾಶ್ ಅಂತ ಇದೆ. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ವೆಲಾಸಿಟಿ ಆಫ್ ದಿ particle is the right answer. Question number 9, the value of permeability of free space is dash ಅಂತ ಇದೆ. ಒಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 10, ಸ್ಟೇಟ್ಮೆಂಟ್ 1 ಅಂತ ಇದೆ, ಸ್ಟೇಟ್ಮೆಂಟ್ ಹಾಗೂ 2 ಅಂತ ಎರಡು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಆಯಿತಾ, ಸೆಕೆಂಡ್ ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಅಂತ. ಅದಕ್ಕೆ ಆಪ್ಷನ್ ಬಿ ಅನ್ನುವಂಥದ್ದು ಯಾವುದು ಕ್ವಶನ್ ನಂಬರ್ 10ಗೆ ಬಿ ಇಸ್ ದ ರೈಟ್ ಆನ್ಸರ್. Question number 11, when the range between the magnetic moment of a small compass needle and the uniform magnetic it is placed dash ಅಂತ ಇದೆ. Question number 11 right answer is that is needle is in unstable equilibrium is the right answer. Question number 12, my dear children, the ratio between the magnetism and the magnetic intensity is dash ಅಂತ ಇದೆ. 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು is dimensional quantity, that is option C is the right answer. Question number 13, the phenomenon of induction of an EMF in a coil due to change in current through the neighbor, that is called mutual induction is the right answer. Question number 14, which physical quantity plays the role of electrical inertia ಅಂತ ಇದೆ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸೆಲ್ಫ್ ಇಂಡಕ್ಟೆನ್ಸ್ is the right answer is option D. 15ನೇ ಪ್ರಶ್ನೆ, ಪವರ್ ಫ್ಯಾಕ್ಟರ್ ಫಾರ್ ದಿ ಪ್ಯೂರ್ಲಿ ರೆಸಿಸ್ಟೆಂಟ್ ಸರ್ಕ್ಯೂಟ್ is dash ಅಂತ ಇದೆ. ರೈಟ್ ಆನ್ಸರ್ is unity. option B is the right answer. Fill in the blanks by choosing the appropriate answers given in the bracket ಅಂತ ಇದೆ. ನೋಡ್ತಾ ಹೋಗೋಣ ಈಗ ಬನ್ನಿ. ದಟ್ ಈಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಸಿಂಗಲ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಅಟ್ ಡ್ಯಾಶ್ ಅಂತ ಇದೆ. ಇನ್ಫಿನಿಟಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ ಎಲ್ಲಿ ಸರ್ ಇಲ್ಲೇ ಇಲ್ಲ ಅಂತೀರಾ, ಲಾಸ್ಟಿಗಿದೆ ನೋಡಿ ಇನ್ಫಿನಿಟಿ. ದಿ ರೇಷಿಯೋ ಆಫ್ ಪರ್ಮಿಟಿವಿಟಿ ಆಫ್ ಎ ಮೀಡಿಯಮ್ ಟು ದಿ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 17ನೇ ಪ್ರಶ್ನೆಗೆ ದಟ್ ಈಸ್ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ದ SI ಯೂನಿಟ್ ಆಫ್ ಡ್ಯಾಶ್ ಈಸ್ ಹೌದಲ್ವಾ, ದಟ್ ಈಸ್ resistivity is the right answer. The direction of the magnetic field due to the current loop is found using the dash ಅಂತ ಇದೆ. RHTR ಅಂದರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ is the right answer is option 19. Question number 19, 20th, self inductance dash when iron rod inserted into the coil ಅಂತ ಇದೆ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಇನ್ಕ್ರೀಸಸ್ is the right answer. ಮುಂದಿನ ಎಲ್ಲ ಪ್ರಶ್ನೆಗಳು ಪಾರ್ಟ್ ಬಿ ಇಂದ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕು ಎಲ್ಲ 100% ನಿಮ್ಮ ಒಂದು ಯಾವುದು ಎಕ್ಸಾಮಿಗೆ ಬರುವಂಥದ್ದೇ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಫಿಸಿಕ್ಸ್ ಅಂತೂ ಕಂಪ್ಲೀಟ್ ಆಯಿತು ವಿದ್ಯಾರ್ಥಿಗಳೇ. ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿರುವಂತಹ ವಿದ್ಯಾರ್ಥಿಗಳೇ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಧಾರವಾಡ, ಹುಬ್ಬಳ್ಳಿ ಯಾರೇ ಆಗಿರ್ಬೋದು ಈ ಕ್ವಶನ್ ಪೇಪರು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಗ್ರಾಮರಿಗೆ ಬೇಕಾಗಿರುವಂತಹ
ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನು ಆ್ಯನ್ಯುವಲ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಕಂಪಲ್ಸರಿಯಾಗಿ ಬರುವಂಥ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ನಿಮಗೆ ಕರೆಕ್ಟಾಗಿ ಸೆಕೆಂಡ್ ಇಯರ್ PUC ಗ್ರಾಮರ್ ಅಂತ ಹಾಕಿ ಲಿಂಕ್ ಕೊಟ್ಟಿರ್ತೇನೆ. ಆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಂಡ್ರೆ ಔಟ್ ಆಫ್ ಎಕ್ಸಾಮಲ್ಲಿ ನೀವು ತೆಗಿತೀರಾ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ನಿಮ್ಮ ಪ್ರೀತಿ ಸಹಕಾರದಿಂದ ನಮಗೆ ಏನಂತೀರ ಅಥವಾ ಸಿಲ್ವರ್ ಪ್ಲೇ ಬಟನ್ ಕೂಡ ರೀಚ್ ಆಗಿದೆ. ಅದು ನಿಮ್ಮ ಪ್ರೀತಿಯಿಂದ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.